23rd ಹಾಸನ್ನು, ಅದಾದಮೇಲೆ 23rd ನಾವು ಒಂದು ಸೆಲೆಬ್ರಿಟಿ ಶೋ ಇಟ್ಕೊಳ್ಳೋಣ ಅಂತಿದ್ದೀವಿ. ಸೊ ಎಲ್ಲರೂ ಇನ್ವೈಟ್ ಮಾಡ್ತೀವಿ ಸೆಲೆಬ್ರಿಟಿ ಶೋಗೆ. ದಯವಿಟ್ಟು ಎಲ್ಲರೂ ಬರಬೇಕು, ನಿಮ್ಮ ರಿವ್ಯೂನ ನೀವು ಕೊಡಬೇಕು. ಫಸ್ಟ್ ಡೇ ಅಲ್ಲೇ ನಿಮ್ಗೆ ರಿವ್ಯೂ ಸಿಕ್ಬಿಟ್ಟಿರುತ್ತೆ. ಸೆಕೆಂಡ್ ಡೇ ನೀವುಗಳು ಬಂದು ನೋಡಿ ಹೇಳಬೇಕು. ಹಾಗೆ 3rd ಡೇಯಿಂದ ನಾವು ಹುಬ್ಳಿ, ಧಾರವಾಡ ಆ ಕಡೆ ಸೈಡ್ ಕವರ್ ಮಾಡಬೇಕು ಅಂತಿದ್ದೀವಿ. ಸೊ ಆಲ್ ಓವರ್ ಕರ್ನಾಟಕ ನಾವು ಸ್ವಲ್ಪ ಓಡಾಟ ಪ್ಲ್ಯಾನಿಂಗ್ ಇದೆ, ಓಡಾಡ್ತೀವಿ. ಎಲ್ಲರಿಗೂ ರೀಚ್ ಮಾಡಲೇಬೇಕು ಅಂತ, ಒಳ್ಳೆ ಸಿನಿಮಾ ಬಂದಾಗ ನಾವು ರೀಚ್ ಮಾಡಲೇಬೇಕು ಅಂತ ನಾವು ಸ್ವಲ್ಪ ಓಡಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. ಸರ್ ಇದು ಯಾವ ಪೊಲಿಟಿಕಲ್ ಪಾರ್ಟಿನೂ ಅಂತಲೂ ನಾವು ಹೇಳಲ್ಲ. ಇಲ್ಲ ಸರ್, ಅದು ಅವರು ನಮ್ಮ ನಾಜೀರ್ ಸರ್ ಇರ್ತಾರಲ್ಲ, ಸೊ ನಾಜೀರ್ ಸರ್ ಹೇಳೋಂಥ ಡೈಲಾಗ್ ಅದು. ಯಾವ ಪೊಲಿಟಿಕಲ್ ಪಾರ್ಟಿಗೂ ನಾವು ಇದು ಮಾಡಲ್ಲ. ಹಾಗೆ ಸಿನಿಮಾದಲ್ಲಿ ಇದು ಪೊಲಿಟಿಕ್ಸ್ ಒಂದೇ ಅಲ್ಲ ಸರ್, ಇದು ಪೊಲಿಟಿಕ್ಸು ಒನ್ ಆಫ್ ದಿ ಇದು ಕಂಟೆಂಟ್ ಅಷ್ಟೇ, ಇದರಲ್ಲಿ ಒನ್ ಆಫ್ ದಿ ಪಾರ್ಟ್ ಅಷ್ಟೇ. ಇದರಲ್ಲಿ ಒಬ್ಬ ಅಂದರೆ ತುಂಬ ಚೆನ್ನಾಗಿರೋ ಒಂದು 30 ಇಯರ್ಸ್ದು ಒಂದು ಜರ್ನಿನ ತೊಗೊಂಡೋಗುತ್ತೆ ಈ ಸಿನಿಮಾ. ಅಂದರೆ ಫ್ಲ್ಯಾಶ್ ಬ್ಯಾಕಿಂದ, ಅಂದರೆ ಅವಾಗಿಂದನೂ ಈವರೆಗೂ ಯಾವ ರೀತಿ ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿರ್ಬೋದು, ಒಂದು ಹಳ್ಳಿಯ ಡಿಸ್ಪ್ಯೂಟ್ ಆಗಿರ್ಬೋದು, ಒಂದು ಪಕ್ಷದ ಡಿಸ್ಪ್ಯೂಟ್ ಆಗಿರ್ಬೋದು, ಈ ಒಂದು ಡಿಸ್ಪ್ಯೂಟ್ನ ಪ್ರತಿಯೊಂದನ್ನು ತೊಗೊಂಡೋಗುತ್ತೆ. ಅಂದರೆ ಈ ಯಾವ ಥರ ಎಲ್ಲ ಮಾಫಿಯಾಗಳಿದೆ, ಏನೇನಿದೆ, ಯಾವ ಥರ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಯಾವ ಥರ ನಡೆಸ್ತಾರೆ, ಅದಕ್ಕೋಸ್ಕರ ಏನು ಅಧಿಕಾರದಲ್ಲಿ ಇರೋರೇ ನಡೆಸ್ತಾರಾ ಇಲ್ಲ ಬೇರೆಯವ್ರನ್ನ ನಡೆಸ್ತಾರ ಅನ್ನೋದೇ ಈ ಸಬ್ಜೆಕ್ಟು ಸರ್. ಬಟ್ ಕಂಪ್ಲೀಟ್ ಸಿನಿಮಾ ಎಲ್ಲೂ ಇದೇನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಬಿಟ್ರು, ಇದೇನಕ್ಕೆ ಸ್ಟಾರ್ಟ್ ಆ ಥರ ಎಲ್ಲ ಎಲ್ಲೂ ಅನ್ಸಲ್ಲ. ಇದೊಂದು ಕಂಪ್ಲೀಟ್ ಸಿನಿಮಾ, ಯಾವುದೇ ಥರ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಆದರೆ ಪ್ರತಿ ಒಬ್ಬ ವೋಟಿಂಗ್ ರೈಟ್ಸ್ ಇರೋಂಥ ನೋಡಬೇಕಾಗಿರೋಂಥ ಒಂದು ಸಿನಿಮಾ ಸರ್ ಇದು. ಹಾಂ, ಅದು ಬನ್ನಿ ಒಂದು ನಿಮಿಷ.